ಮಾಜಿ ಪ್ರಧಾನಿಗಳಾದ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನ. ಪರಿಸರ ಮಾಲಿನ್ಯದಿಂದ ದೇಶದ ರಾಜಧಾನಿ ಹಾಗೂ ಇನ್ನಿತರ ಕಡೆ ಸಾರ್ವಜನಿಕರು ಸಂಕಷ್ಟ ಎದುರಿಸುವುದನ್ನು ತಾವೆಲ್ಲ ಗಮನಿಸಿದ್ದೀರಿ. ನಾವು ಗಿಡ ಮರಗಳನ್ನು ನೆಟ್ಟು ಕಾಡನ್ನು ಬೆಳೆಸಬೇಕು. ಇಲ್ಲದಿದ್ದರೆ ಬರುವ ದಿನಗಳಲ್ಲಿ ಒಳ್ಳೆಯ ಗಾಳಿ ನಮಗೆ ಸಿಗುವುದು ಕಷ್ಟವಾಗುತ್ತದೆ. ಅದಕ್ಕಾಗಿ ಪ್ರತಿಯೊಬ್ಬ ನಾಗರಿಕರು, ಮಕ್ಕಳು ಎಲ್ಲರೂ ಗಿಡ ನೆಟ್ಟು ಅದನ್ನು ಉಳಿಸಿ ಬೆಳೆಸುವುದು ಕರ್ತವ್ಯವೆಂದು ತಿಳಿದುಕೊಳ್ಳಬೇಕೆಂದು ಬಿಜೆಪಿ ಮಂಡಳ ಅಧ್ಯಕ್ಷರಾದ ಡಾಕ್ಟರ್ ಕೆ.ವಿ. ಪಾಟೀಲ್ ಹೇಳಿದರು. ಅಜಾತಶತ್ರು ಮಾಜಿ ಪ್ರಧಾನಿಗಳಾದ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನದ ಸವಿ ನೆನಪಿಗಾಗಿ ಸ್ಥಳೀಯ ವೀರರಾಣಿ ಚೆನ್ನಮ್ಮ ಕನ್ನಡ ವಿದ್ಯಾಲಯದಲ್ಲಿ ಸಸಿಗಳನ್ನು ಹಚ್ಚುವುದರ ಮೂಲಕ ಅವರು ಮಾತನಾಡಿದರು. ಪರಿಸರ ಉಳಿಸುವುದು, ಬೆಳೆಸುವುದು ಎಲ್ಲರ ಆದ್ಯ ಕರ್ತವ್ಯವಾಗಿದೆ. ಎಲ್ಲರೂ ಗಮನದಲ್ಲಿಟ್ಟುಕೊಂಡು ತಮ್ಮ ಮನೆಯ ಸುತ್ತಮುತ್ತಲಿನ ವಾತಾವರಣದಲ್ಲಿ ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ಗಿಡ ಮರಗಳನ್ನು ಹಚ್ಚಬೇಕು ಮತ್ತು ಬೆಳೆಸಬೇಕೆಂದು ಹೇಳಿದರು. ಅಟಲ್ ಬಿಹಾರಿ ವಾಜಪೇಯಿ ಅವರ ಕನಸನ್ನು ನನಸು ಮಾಡಬೇಕೆಂದು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ತಾಲೂಕಾ ಬಿಜೆಪಿ ಮುಖಂಡರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಜನತಾ ಪಕ್ಷ ರಾಮದುರ್ಗ ಮಂಡಳ ವತಿಯಿಂದ ಕೈಗೊಂಡಿದ್ದೀವಿ. ಆ ಒಂದು ರೀತಿಯಲ್ಲಿ ಇವತ್ತು ನಾವು ಕಿತ್ತೂರು ರಾಣಿ ಚೆನ್ನಮ್ಮ ಸ್ಕೂಲಲ್ಲಿ ಎಲ್ಲ ಮಕ್ಕಳು ಮತ್ತು ಸಿಬ್ಬಂದಿ ವರ್ಗದ ಜೊತೆಗೆ ಇವತ್ತು ಸಸಿ ನೆಡುವ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಯಾಕೆ ಸಸಿ ನೆಡುವ ಕಾರ್ಯಕ್ರಮ ಆಗಬೇಕು? ಸಸಿ ನೆಡುವುದರಿಂದ ನಾವು ಪರಿಸರವನ್ನು ಉಳಿಸ್ಬೇಕಾಗಿದೆ. ಇವತ್ತು ನೀವು ನೋಡಬೇಕಾಗಿದೆ, ಎಷ್ಟೋ ಕಡೆ ನಾವೆಲ್ಲ ಫಾರೆಸ್ಟು ಇವತ್ತು ಹಳ್ಳಿಗೆ ಸಿಟಿ ಎಲ್ಲ ಡೆವಲಪ್ ಆಗ್ತಾ ಇರೋದ್ರಿಂದ ಕಟ್ಟಡ ಬರೋದ್ರಿಂದ ಸಾಕಷ್ಟು ಮರಗಳನ್ನು ಇವತ್ತು ಕಡಿದು ನಾವು ನಾಶ ಮಾಡುವಂಥ ಸಂದರ್ಭದಲ್ಲಿ ಇವತ್ತು ನಾವು ಇಡೀ ಸಮಾಜವನ್ನು, ಪರಿಸರವನ್ನು ಉಳಿಸುವಂಥ ಕೆಲಸ ನಮ್ಮೆಲ್ಲರಿಂದ ಆಗಬೇಕಾಗಿದೆ. ಇದಕ್ಕೆ ವಿಶೇಷವಾಗಿ ಇವತ್ತು ಮಕ್ಕಳಲ್ಲಿ ನಾ ಕಳಕಳಿಯಿಂದ ಕೇಳ್ಕೊಳ್ಳೋದಂತಂದ್ರೆ ಇವತ್ತು ಸಸಿಯನ್ನು ನಾವು ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ಶತಮಾನೋತ್ಸವ ಸಲುವಾಗಿ ಅಂಗವಾಗಿ ಇವತ್ತು ನಿಮ್ಮ ಸ್ಕೂಲಲ್ಲಿ ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ. ಅದರ ಪ್ರತಿದಿನ ನೀವು ಇವು ಗಿಡಗಳನ್ನು, ಸಸಿಗಳನ್ನು ಪೋಷಣೆ ಮಾಡುವಂಥ ಕೆಲಸ ಸಿಬ್ಬಂದಿಯಿಂದ ಮತ್ತು ಮಕ್ಕಳಿಂದ ಆಗಬೇಕು. ಯಾಕಂದರೆ ಏನಾರ ಗಿಡಕ್ಕೆ ಸ್ವಲ್ಪ ತೊಂದರೆ ಆತಂದ್ರೆ, ಏನಾರು ನೀರು ಕಡಿಮೆ ಇತ್ತಂದ್ರೆ ನೀವು, ಯಾಕಂದರೆ ಎಲ್ಲರ ಜೊತೆಗೆ ನೀವು ಸೇರಿಕೊಂಡು ಇದಕ್ಕೆ ನೀರು ಹಾಕೋದಾಗಲಿ ಅಥವಾ ಏನಾದರೂ ಅದರ ಪೋಷಣೆ ಮಾಡುವಂಥದ್ದಾಗಲಿ ನಿಮ್ಮಿಂದ ಆಗಬೇಕು. ಯಾಕಂದರೆ ಪ್ರಧಾನಮಂತ್ರಿ ಆಗಿದ್ದರು ಅಟಲ್ ಬಿಹಾರಿ ವಾಜಪೇಯಿ ಅವರು. ದೇಶಕ್ಕನ್ನ ಇವತ್ತೆಲ್ಲ ನಿಮ್ಗೆ ಮೋದಿ ಅಂತ ಹೆಸರದ. ಅವತ್ತಿನ ಟೈಮ್ದಲ್ಲಿ ಒಳ್ಳೆಯ ಆಡಳಿತವನ್ನು ಕೊಟ್ಟವರು ಭಾರತೀಯ ಜನತಾ ಪಕ್ಷದಿಂದ ಅಟಲ್ ಬಿಹಾರಿ ವಾಜಪೇಯಿ ಅವರು. ಭಾಳ ಕಡಿಮೆ ಇದರಿಂದ ಜನಸಂಘದಿಂದ ಬಂದು ಇವತ್ತು ಭಾರತೀಯ ಜನತಾ ಪಕ್ಷವನ್ನು ಕಟ್ಟಿ ದೇಶಕ್ಕೆ ಅನ್ಯಾಯ ಆಗಬಾರ್ದು, ದೇಶದಲ್ಲಿರುವಂಥ ಪ್ರತಿಯೊಂದು ಕಡು ಬಡವರಿಗೆ, ಇವತ್ತು ಗ್ರಾಮೀಣ ಮಟ್ಟದಲ್ಲಿರುವಂಥ ಎಲ್ಲರಿಗೂ ಸಹಿತ ಸಮಾನ ಹಕ್ಕು ಸಿಗಬೇಕು, ಅವ್ರಿಗೆಲ್ಲರಿಗೂ ಸರಿಸಮಾನವಾದ ಭಾಳ ಆಗಬೇಕಂತ ತಿಳ್ಕೊಂಡ್ಬಿಟ್ಟು ಎಲ್ಲರಿಗೂ ಅನುಕೂಲ ಆಗಬೇಕು, ಅವಕಾಶಗಳು ಸಿಗಬೇಕು. ಕಡು ಬಡವರ ಸಲುವಾಗಿ ಅವರ ತಲೆಯಲ್ಲಿ ಒಂದು ವಿಚಾರವಿತ್ತು. ಆ ವಿಚಾರಧಾರೆಯಾಗಿ ಸಾಕಷ್ಟು ಒಳ್ಳೆಯ ವಿಚಾರಗಳನ್ನು ಮತ್ತು ಸರ್ಕಾರವನ್ನು ಬಂದಂಥ ಸಂದರ್ಭದಲ್ಲಿ ಒಳ್ಳೆಯ ಇದನ್ನು ಅಭಿವೃದ್ಧಿ ಕಾರ್ಯಗಳನ್ನು ದೇಶಕ್ಕಾಗಿ ಮಾಡಿದರು. ಇವತ್ತು ನೀವು ನೋಡ್ಬೋದು ಹೈವೇಗಳು, ಮೊದಲು ರೋಡ್ ಹೆಂಗಿರಲಿಲ್ಲ, ನಿಮ್ಮಷ್ಟು ನಾವು ಸಣ್ಣವರಿದ್ದಾಗ ಸಣ್ಣ ರೋಡ್ ಇದ್ದು. ಇವತ್ತು ನೀವು ನೋಡ್ಬೋದು ಹೈವೇ ಎಷ್ಟು ದೊಡ್ಡದಾಗಿದ್ದಾವೆ. ಬೆಳಗಾವಿಗೆ ಹೋಗ್ಬೇಕಾದ್ರೆ, ಹುಬ್ಳಿಗೆ ಹೋಗ್ಬೇಕಾದ್ರೆ, ಬೆಂಗಳೂರಿಗೆ ಹೋಗ್ಬೇಕಾದ್ರೆ ನೀವೆಲ್ಲರೂ ಗಮನಿಸಿದ್ರಿ. ಆ ಒಂದು ದೃಷ್ಟಿಯಿಂದ ಆಗಿನ ಟೈಮ್ದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಅಭಿವೃದ್ಧಿ ಪರವಾದಂಥ ಕೆಲಸಗಳನ್ನು ಹಮ್ಮಿಕೊಂಡಿದ್ರು. ಅವರ ಒಂದು ನೆನಪಿನ ಸಲುವಾಗಿ ಇವತ್ತು ನಿಮ್ಮದೇ ಸ್ಕೂಲಲ್ಲಿ, ನಿಮ್ಮ ಸ್ಕೂಲ್ ಆಯ್ಕೆ ಮಾಡ್ತದೆ ಅಂತಂದ್ರೆ ಈ ಸ್ಕೂಲಲ್ಲಿ ಎಲ್ಲರೂ ವಿದ್ಯಾವಂತರ ಜೊತೆಗೆ ನೀವೆಲ್ಲರೂ ಪೋಷಕರು ಮತ್ತು ನಮ್ಮ ಸಿಬ್ಬಂದಿ, ಶಾಲೆ ಸಿಬ್ಬಂದಿ ಈ ಗಿಡಗಳನ್ನು ಸಂರಕ್ಷಣೆ ಮಾಡುವಂಥದ್ದು. ಇವತ್ತು ನಾವು ಹಚ್ಚಿದೀವಿ ಹೋಗಿಬಿಟ್ಟು ಅಂತಂದ್ರೆ ಆಗೋದಿಲ್ಲ. ಏನನ್ನು ನಾವು ಇವತ್ತು ಎಷ್ಟು ಗಿಡಗಳನ್ನು ಇಲ್ಲಿ ಇಟ್ಟಿದ್ದೀವಿ, ಅವ್ರನ್ನೆಲ್ಲನೂ ಜೋಪಾನ ಮಾಡುವಂಥ ಕೆಲಸ ನಿಮ್ಮಿಂದ ಆಗಬೇಕು. ಅದಕ್ಕೆ ತಮಗೆಲ್ಲರಿಗೂ ಮತ್ತೊಮ್ಮೆ ಕಳಕಳಿಯಿಂದ ನಾನು ಕೇಳ್ಕೊತಾ ಇದ್ದೀನಿ. ಇಲ್ಲ ಸಿಬ್ಬಂದಿಗಳಿಗೂ ಮತ್ತು ನಮ್ಮ ಆತ್ಮೀಯರಂಥ ಗಂಗಾಧರ ಭೋಸ್ಲೆ ಅವರಿಗೂ ಕೂಡ ಬರುವಂಥ ನಿರ್ಮಾಣದಲ್ಲಿ ಇನ್ನೂ ಹೆಚ್ಚು ಕಾರ್ಯಕ್ರಮವನ್ನು ಮಾಡೋಣ. ಏನು ಅಟಲ್ ಬಿಹಾರಿ ವಾಜಪೇಯಿ ಅವ್ರ ನೆನಪಿನ ಅಂಗವಾಗಿ ನಾಳೆ ಅವರ ಹುಟ್ಟುಹಬ್ಬ ಇರೋದ್ರಿಂದ ಅವ್ರ ನೆನಪಿನ ಸಲುವಾಗಿ ಇವತ್ತು ಬೇರೆ ಕಡೆ ನಾವು ಬೇರೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ.